ಎಲ್ಲರಿಗೂ ಮಾತೃಪೂರ್ಣತೆಯಲ್ಲಿ ಪರಮ ಪೂಜ್ಯ ಮಹಾಮಾನವತಾವಾದಿ ಸುಚಿತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನ ಬಹಳ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಈ ಒಂದು ಸೇಡಂ ಪಟ್ಟಣದಲ್ಲಿ ಆಚರಣೆಯನ್ನ ಮಾಡಲಾಯಿತು. ಅದೇ ರೀತಿಯಾಗಿ ಈ ಮೂಲಕ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿಯ ನಾಯಕನಲ್ಲ, ಇವರು ವಿಶ್ವಕ್ಕೆ ನಾಯಕ. ನಿಮ್ಮೆಲ್ಲರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಅನುಗುಣವಾಗಿ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಸಂವಿಧಾನವಲ್ಲ, ಇಡೀ ದೇಶದ ಮನುಕುಲಕ್ಕೆ ಅವರು ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಇವತ್ತು ನಾವೆಲ್ಲರೂ ಅವರ ಹಕ್ಕುಗಳನ್ನ ಪಡಿತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಒಂದು ಸೇಡಂನ ವಿಶೇಷವಾಗಿ ಸೇಡಂ ಜನತೆಗೆ ಈ ಒಂದು ಗೆಳೆಯರ ಬಳಗದ ವತಿಯಿಂದ ನಾವೇನು ಶುಭ ಕೋರುತ್ತೇವೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲರ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಯಂತಿಯನ್ನ ಆಚರಣೆ ಮಾಡೋಣ. ಕೇವಲ ಒಂದು ಜಾತಿಗೆ ಅವರ ಅಭಿಮಾನ ಮತ್ತ ಜನ್ಮದಿನವನ್ನ ಸೀಮಿತ ಮಾಡದೆ ಈ ಒಂದು ಬಹಳ ವಿಶೇಷವಾಗಿ ಸೇಡಂ ಪಟ್ಟಣದಲ್ಲಿ ಎಲ್ಲರ ನಾಯಕನಂತ ಇವಾಗ ಗುರುತಿಸಿಕೊಳ್ತೀವಿ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಬಾಬಾ ಸಾಹೇಬರನ್ನ ಎಲ್ಲರ ನಾಯಕನಾಗಿ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡೋಣ ಅಂತ ಈ ಒಂದು ಸೇಡಂ ಜನತೆ ಪ್ರಕಾರ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಡ್ತೀನಿ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೆ ನಾವು ದಲಿತರು ಇನ್ನ ಬದುಕ್ಲತ್ತೇವು, ಇನ್ನ ಜಿಂದ ಇದ್ದೇವು. ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಲಿ ಅಂತ ತಿಳ್ಕೊರಿ. ನಾವ್ ಯಾವ ಸ್ಥಾನದಾಗ ಇರ್ತಿದೋ, ಎಲ್ಲಿ ಇರ್ತಿದೋ, ಏನಿರ್ತಿದೋ, ನಾವು ಈ ಭೂಮಿ ಮ್ಯಾಗ ಇರ್ತಿದೋ, ನಿಮ್ ಬೇರೆ ಸೈಡ್ ಇಡ್ತಿರೋ, ನಮ್ ಮಣ್ಣಾಗ ಇಡ್ತಿರೋ ನಮಗಂತೂ ಗೊತ್ತಿದಿಲ್ಲ. ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಲಿ ಅಂತ ತಿಳ್ಕೊರಿ, ಊಹೆ ಮಾಡ್ರಿ ನಾವ್ ಹೆಂಗಿರ್ತಿದೋ ಏನೋ ಸ್ವಲ್ಪ ಗೊತ್ತಿಲ್ಲ ನಮ್ಗ. ಅದೇ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರಂತೆ ಈ ತರ ಇದ್ದೆವು, ಈ ರೇಂಜ್ನಾಗ ಇದ್ದೇವ್ ನಾವು. ದಟ್ ಈಸ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಡಿಯಾದಾಗ ನಮ್ ದಲಿತರು ಆರಾಮ್ಸ್ಯಾರ ಎಲ್ಲರೂ. ಇದು ಹೇಳದ್ ಮೇನ್. ಜಯಂತಿ ಅದ ಅಂಬೇಡ್ಕರ್ದು. ಅದ ಡೇಟ್ ಇನ್ನ ಫಿಕ್ಸ್ ಮಾಡಿಲ್ಲ. ಡೇಟ್ ಫಿಕ್ಸ್ ಮಾಡೋದದ, ಅದೊಂದು ಜಯಂತಿ ಮಾಡೋದದ. ಇನ್ನ ಜಯಂತಿ ಮಾಡಿಲ್ಲ. ಜಯಂತಿ ಅದೊಂದು ಅನೌನ್ಸ್ಮೆಂಟ್ ಮಾಡ್ತೇವೆ. ಅದು ಬಿ ಪೋಸ್ಟ್ ನಾನೇ ಅಪ್ಲೋಡ್ ಮಾಡ್ತೀನಿ. ರೀಲ್ಸ್ ಅಲ್ಲಿ ಏನೇ ಅಲ್ಲಿ, ಬ್ಲಾಗ್ ಅಲ್ಲಿ, ವಿಡಿಯೋ ಅಲ್ಲಿ ಎಲ್ಲಾ ನಮ್ ಸೇಡಂದಾಗ ನನ್ನ ಯೂಟ್ಯೂಬ್ ಚಾನಲ್ದಾಗೆ ಬಿಡ್ತೇನೆ. ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಅವ್ರ ಯಾರಂತೆ ನಾವ್ ಇದ್ದೇವ್, ಅವ್ರ ಇರ್ಲಿ ಅಂತ ನಾವ್ ಇರ್ತಿದ್ಲಿ ಜಗತ್ತಾಗ. ಮೇನ್ ಅವ್ರಲಿಂತೆ ನಾವ್ ಇಲ್ಲಿದ್ದೇವ್. ಅವ್ರ ಇರ್ಲಿ ಅಂದ್ರೆ ಜಗತ್ತಾಗ ನಾವ್ ಇರ್ತಿದಿಲ್ಲ. ಏನೋ ಗೊತ್ತಿಲ್ಲ, ಬಟ್ ಎಲ್ಲಿ ಇರ್ತಿದ್ದೇವೆ ಏನೋ ನಮಗಂದ್ರೆ ಗೊತ್ತಿಲ್ಲ. ಅವ್ರು ಇಲ್ಲಿ ಯಾರಂತ ನಾವು ಹೆಮ್ಮೆಲಿಂದ ತಿಳ್ಕೊಬಹುದು. ನಾವು ಇಂಡಿಯಾದಾಗ ಇದ್ದೇವ್ ಅಂತ. ಇಲ್ಲೇ ಅಲ್ಲ, ಯಾವ ದೇಶದಾಗ ಹೋದ್ರ ಬಿ ಜೈ ಭೀಮ್ ಅನ್ಬೇಕು. ಏನ್ರಿ? ಕಮೆಂಟ್ ಬಾಕ್ಸ್ ದಾಗ ತಪ್ಪದೆ ಜೈ ಭೀಮ್ ಅಂತ ಎಲ್ಲರಿಗೂ ತಿಳಿಸಿ ಹೇಳತ್ತೀನ. ನಿಮ್ಗ ಕಮೆಂಟ್ ಹಾಕಿರಿ ಜೈ ಭೀಮ್ ಅಂತ. ಓಕೆನಾ? ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡತ್ತೀನಿ. ಬಾಯ್.